ಹೇಳ ಹೋಗಿ ನೋಡಿದ್ಯಾ ಅವನ್ನ? ಏಯ್ ಅವನ್ ಹಂಗೆ ಹೇಳ್ತಾನೆ, ನೀನೇ ಅವನ್ನ ನೈಸ್ ಮಾಡಿ ಕೆಲಸ ಮುಗಿಸ್ಕೋಬೇಕು. ಮಣಿ ಅವ್ರ ಏರಿಯಾ ಹುಡುಗರನ್ನ ಕರ್ಕೊಂಡು ಹೋಗಿ ಪಿಕ್ಚರ್ಗೆ ಬರ್ತೀನಿ ನಿಂದಿದ್ದ, ಇನ್ನೂ ಬಂದಿಲ್ಲ. ಅವನ್ನ ದಿನೇಶ್ ಕರ್ಕೊಂಡು ಬರ್ತಾನೆ. ಎಕ್ಸ್ಕ್ಯೂಸ್ ಮೀ, ಫೋನ್ ಅಲ್ಲಿ ಮಾತಾಡಬೇಕು ಅಂದ್ರೆ ಆಚೆ ಹೋಗಿ ಮಾತಾಡಿ. ಇರೋ ನಾನು ಕಾಲ್ ಮಾಡ್ತೀನಿ ಇರೋ. ಸಾರಿ. ಹ್ಯಾವ್ ಸಮ್ ಡೀಸೆನ್ಸಿ. ಸಾರಿ ಮೇಡಮ್, ಸಾರಿ. ಹೋಗ್ಲಿ ಬಿಡೆ, ಕಾಲ್ ಮಾಡ್ತೀನಿ. ಅವ್ರಿಗೇನು ಪ್ರಾಬ್ಲಮ್? ಸಾರಿ ಮ್ಯಾಮ್. ಫಿಲಮ್ ನೋಡು. ಕಟ್ ಮಾಡು, ನಾನೇ ಕಾಲ್ ಮಾಡ್ತೀನಿ. Shit. Sham. ರುದ್ರನ್, ವಾಟ್ಸ್ ದಿ ಅಪ್ಡೇಟ್? We're working on it. ರೀ, ಇದನ್ನೇ ಅರ್ಧ ಗಂಟೆಯಿಂದ ಹೇಳ್ತಾ ಇದ್ದೀರಲ್ರಿ. It will be done in few minutes. ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ರಿ. ಬ್ರೋ, ಫೋನ್ ತಗೊಂಡು ಆಚೆ ಹೋಗಿ. Please. One second. ನಾವು ಸಿನಿಮಾ ನೋಡ್ತಾ ಇದೀವಿ ತಾನೇ, ನಮಗೂ ಡಿಸ್ಟರ್ಬ್ ಆಗುತ್ತೆ. I'll be back, okay? Bye. Sorry, brother. Sorry. ಏನ್ ಸಾರಿ? ಏನಾಯ್ತು? ರುದ್ರ, ಟಿವಿ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ, ಆದ್ರೆ ಹೊಸದಾಗಿ 502 ಎರರ್ ತೋರಿಸ್ತಾ ಇದೆ. ಬ್ರೋ, ಫೋನ್ ತಗೊಂಡು ಆಚೆ ಹೋಗಿ. ನಾವು ಸಿನಿಮಾ ನೋಡ್ತಾ ಇಲ್ವಾ? ಏನ್ ಮೇಡಮ್, ರೂಲ್ಸ್ ಎಲ್ಲ ನಮಗ್ ಮಾತ್ರನಾ? ಹಲೋ, ನಮಗೂ ಡಿಸ್ಟರ್ಬ್ ಆಗ್ತಾ ಇದೆ. ನಾವೇನ್ ಸಿನಿಮಾ ನೋಡೋದು? ಹಲೋ ಬ್ರದರ್, ಮೇಡಮ್ ಹೇಳಿ ನಿಮ್ ಸರ್ಗೆ, ನಮಗ್ ಮಾತ್ರ ದೊಡ್ಡದಾಗಿ ಹೇಳಿದ್ರಿ. ರುದ್ರ, ಜಗಳ ಬೇಡ ಪ್ಲೀಸ್, ಕೂತ್ಕೊಳ್ಳೋ. ಇಂಪಾರ್ಟೆಂಟ್ ಕಾಲ್ ಬಂದೇ. ಎಷ್ಟೊತ್ತೋ ಬರಕ್ಕೆ? ಸರಿಯಾಗಿ ಅರ್ಥ ಮಾಡ್ಕೋ, ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡು, ಆಯ್ತಾ? ಏಯ್, ಫಿಗರ್ ಜೊತೆಲಿ ಬಂದಿದ್ಯಾ ಅಂತ ಸೀನ್ ಮಾಡ್ತೀಯಾ? ಒಳಗಡೆ ಬೇಜಾನ್ ನಿಗ್ರಾಡ್ತಿದ್ದೆ, ಇಲ್ಲಿ ನೋಡಿದ್ರೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ? ಏಯ್, ಬಾಯ್ ಬಿಡೋ. ಏನೋ ಇವನು ಒಂದೇ ಏಟಕ್ಕೆ ಬಿದ್ದೋದ? ಮಗ, ಇವನ ಹುಚ್ಚು ಜಾಗದಲ್ಲಿ ಕೂರ್ಸ್ಬಿಡ್ಲಾ? ಬಿಡ ಹೋಗ್ಲಿ, ಅವ್ನು ಯಾರೋ ಬಚ್ಚ. ಬಂದ್ರೆ ಹೋಗೋಣ. ಬಾರ ಮಗ, ಹೋಗೋಣ. ನೀವು ನಡೀರೋ, ಬರ್ತೀನಿ. ಹಲೋ, ನಿಲ್ಸ್ಬಿಟ್ಟು ಹೋಗಿ. ಏನಂದೆ? ಇದು ನಿಲ್ಸ್ಬಿಟ್ಟು ಹೋಗಿ ಅಂದೆ. ನಕ್ಕಲು ಕೊಟ್ಟಿದ್ ಸಾಲ್ದಾ?
ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏನೋ ಅದು ಲುಕ್ಕು. ಶ್ಯಾಮ್, ಎಸ್ ಶ್ಯಾಮ್. ಯೋ ಏನೇ ಮಾಡ್ತಾ ಇದ್ದೀರಾ? ಇನ್ನು API ಕಾಲ್ ಆಥರೈಸೇಷನ್ ಮಾಡಿಲ್ಲ. ನೀವು ಮಾಡ್ತಾ ಇರೋ ಕೆಲಸದಿಂದ ರೆಡ್ ಕಾಕ್ ರಿಲೀಸ್ ಆಗುತ್ತೋ API ಕಾಲ್ ಆಥರೈಸೇಷನ್ ನಿಮ್ ಕೆಲಸ, ನಮ್ ಕೆಲಸ ಅಲ್ಲ. ಒಂದು ಬೇಕಿತ್ತು ಫೋನ್. ಆರ್ ಯು ಓಕೆ ಸರ್? ಥ್ಯಾಂಕ್ ಯು. ರುದ್ರ 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 ಏನಾಯ್ತು ರುದ್ರ? ರುದ್ರ 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 Okay, guys, let me cut to the chase. As you all know, ನಮ್ಮ ಕಂಪನಿಯ ಪ್ರೈಮ್ ಪ್ರಾಜೆಕ್ಟ್ ಆದ ರೆಡ್ ಕಾರ್ಕ್ needs an acting project manager. ರೆಡ್ ಕಾರ್ಕ್ ನಮ್ಮ ಕಂಪನಿಯ ಪ್ರೈಮ್ ಪ್ರಾಜೆಕ್ಟ್. ನಾವು ಈ ಪ್ರಾಜೆಕ್ಟ್ನ 6 ಮಂತ್ಸಲ್ಲಿ ರಿಲೀಸ್ ಮಾಡಬೇಕಾಗುತ್ತೆ. ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಸಕ್ಸಸ್ಫುಲ್ ಆಗಿ ಮುಗಿಸಿದ್ರೆ ವೆಲ್ ಯು ಕುಡ್ ಇವನ್ ಬಿಕಮ್ ಅ ಪರ್ಮನೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್. ಆ್ಯಂಡ್ ವೈ ನಾಟ್, ನಮ್ಮ ಕಂಪನಿಯ PMO ಡೈರೆಕ್ಟರ್ ಕೂಡ ಆಗ್ಬೋದು. ಯುಲ್ ಬಿ ಪೇಡ್ ಇನ್ ಲ್ಯಾಕ್ಸ್ ಇನ್ ದ ಫಾರ್ಮ್ ಆಫ್ ಕಂಪನಿ ಶೇರ್ಸ್ ಟು. ಈ ಟೈಮ್ ಲೈನ್ ಅಲ್ಲಿ ಐ ಗೆಸ್ ಸಂತೋಷ್ ಕ್ಯಾನ್ ಪುಲ್ ದಿಸ್ ಆಫ್ ಶ್ಯಾಮ್. ಏನ್ ಸಂತೋಷ್, ವುಡ್ ಯು ಲೈಕ್ ಟು ಟೇಕ್ ದಿಸ್ ಅಪ್? ಐ ವುಡ್ ಲವ್ ಟು ಸರ್. 180 ಡೇಸಲ್ಲಿ ಮಾಡೋದು ಇಸ್ ಎ ಚಾಲೆಂಜ್, ಬಟ್ I'll take it up, ಶ್ಯಾಮ್. ಯು ಶೋರ್ ರುದ್ರನ್? I'll finish it off in 150 days. ರುದ್ರನ್, ನೀವು ಬೇಕಿದ್ರೆ ಟೈಮ್ ತಗೊಂಡು ಹೇಳಿ. ಬಿಕಾಸ್ ಇದನ್ನ ಹೇಳಿದ ಟೈಮಲ್ಲಿ ಮುಗಿಸ್ದೆ ಹೋದ್ರೆ ಯು ವಿಲ್ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್, ರುದ್ರನ್. Yes, ಶ್ಯಾಮ್. I'll take it. ಹಲೋ, ಓಕೆ, ಎಕ್ಸ್ಕ್ಯೂಸ್ ಮೀ, ನೀವು ಒಳಗೆ ಹೋಗ್ಬೋದು. ಸೊ ಮಿಸ್ಟರ್ ರುದ್ರನ್, ಒಂದಿನಕ್ಕೆ ಎಷ್ಟೊತ್ತು ನಿದ್ದೆ ಮಾಡ್ತೀರಾ? ಲಾಸ್ಟ್ ಯಾವಾಗ ನಿದ್ದೆ ಮಾಡಿದ್ರಿ? ಡಾಕ್ಟರ್, ಅವ್ನು ಸರಿಯಾಗಿ ನಿದ್ದೆ ಮಾಡಿ 4-5 ತಿಂಗಳಾಗಿದೆ. 4-5 ತಿಂಗಳ? ನಿದ್ದೆ ಬಿಟ್ಟು ಅಂತ ಕೆಲಸ ಏನ್ ಮಾಡ್ತೀರಾ? He works in a software company, doctor. IT ಮಿಷನಲ್ಲಿ ವರ್ಕ್ ಮಾಡ್ತೀರಾ ಇಲ್ಲ ಮಿಷನ್ ಆಗಿ ವರ್ಕ್ ಮಾಡ್ತಿದ್ದೀರಾ? ನೀವು ನಿಮ್ಮ ಬಾಡಿಗೂ ಮೈಂಡ್ಗೂ ಜಾಸ್ತಿ ಸ್ಟ್ರೆಸ್ ಕೊಟ್ಟಿದ್ದಕ್ಕೆ ಈ ಪ್ರಾಬ್ಲಮ್. ಸರಾಸರಿ ಒಬ್ಬ ಮನುಷ್ಯನಿಗೆ 7ರಿಂದ 8 ಗಂಟೆ ನಿದ್ದೆ ಅವಶ್ಯಕ. ಹಾಗೆ ನೀವು ನಿದ್ದೆ ಮಾಡದೆ ಬ್ರೈನ್ಗೆ ಜಾಸ್ತಿ ಸ್ಟ್ರೆಸ್ ಮತ್ತೆ ಟೆನ್ಷನ್ ಕೊಡೋದ್ರಿಂದಾನೇ ಅದಕ್ಕೆ ಬೇಕಾಗಿರೋ ರೆಸ್ಟ್ನ ನಿಮ್ಮನ್ನು ಕೇಳ್ದೆ ಅದೇ ತಗೋತಾ ಇದೆ. ನಿದ್ದೆ ಒಂದ್ ಕಡೆ ಇರಲಿ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ನಿಮ್ಮ ವರ್ಕಲ್ಲಿ ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಮಾಡ್ತೀರಾ ಅನ್ಕೋತೀನಿ. ಹಾಂ, ಆಮ್ ಐ ರೈಟ್? ಸಿ, ಮಲ್ಟಿ ಟಾಸ್ಕಿಂಗ್ ಇವತ್ತು ಎಲ್ಲರೂ ಮಾಡ್ತಾರೆ. ಹಾಡು ಕೇಳ್ಕೊಂಡೆ ನ್ಯೂಸ್ ಓದ್ತೀವಿ, ಕಾಫಿ ಕುಡಿತೀವಿ. ಇನ್ ಕೆಲವರು ಇದನ್ನೆಲ್ಲ ಮಾಡ್ಕೊಂಡು ಕಾರು ಡ್ರೈವ್ ಮಾಡ್ತಾರೆ. ಅದೇ ಅತಿಯಾಗೋದ್ರೆ ಬ್ರೈನ್ ತಡ್ವರ್ಸೋಕ್ ಶುರು ಮಾಡುತ್ತೆ. ನಿಮ್ ಕೇಸಲ್ಲಿ ಇದೇ ಆಗಿರೋದು. ಇದನ್ನ ಬ್ಲ್ಯಾಕ್ ಔಟ್ ಅಂತಾರೆ. ಕೆಲ್ಸ ಜೀವನದ ಒಂದು ಭಾಗ ಅಷ್ಟೇ, ಆದ್ರೆ ಆರೋಗ್ಯ ಅದೇ ಜೀವನ. ಇವಾಗ ನಿಮಗ್ ಬೇಕಾಗಿರೋದು ಇದು ಮಾತ್ರನೇ.
I'll give you some basic medication. But to top it all, ಕೆಲಸ ಎಲ್ಲ ಸ್ವಲ್ಪ ದಿನಕ್ಕೆ ಮರೆತುಬಿಟ್ಟು ಟೇಕ್ ಅ ಬ್ರೇಕ್. ಸ್ಟ್ರೆಸ್ಫುಲ್ ಆಗಿರೋ ಲೈಫ್ ಸ್ಟೈಲ್ನ ಬಿಟ್ಟು ಇವನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿ. ಗೆಟ್ ಸಮ್ ಫ್ರೆಶ್ ಏರ್. ಮುಖ್ಯವಾಗಿ ಇದನ್ನ ಬಿಸಾಕ್ಬಿಟ್ಟು ಹೋಗಿ. ಐ ಹೋಪ್ ಯು ಗೈಸ್ ಗಾಟ್ ಇಟ್.